ಹಲೋ ವೆಲ್ಕಮ್ ಬ್ಯಾಕ್ ಟು ಜಾಬ್ ಅಪ್ಡೇಟ್ಸು. ನೀವು ಫ್ರೆಷರ್ ಆಗಿದ್ದೀರಾ, 2026ಅಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ 2025ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇವಾಗ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದರೆ, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ ಅಮೆಝಾನಲ್ಲಿ ಜಾಬ್ ಓಪನಿಂಗ್ ಇದೆ. ಇದು ಫ್ರೆಷರಿಗೆ ಬಂದಿದೆ. ಇದು ಆ್ಯಕ್ಚುಲಿ ಅಕ್ರಾಸ್ ಇಂಡಿಯಾ ಹೆಚ್ಚಿನ ಲೊಕೇಶನಲ್ಲಿ ಇದು ಇದೆ, ಲೈಕ್ ಬ್ಯಾಂಗ್ಳೂರು, ಹೈದರಾಬಾದ್ ಲೊಕೇಶನ್ ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಪ್ಲಸ್ಸು ಇದು ಟ್ಯಾಲೆಂಟ್ ಎಕ್ವಿಸಿಷನ್ ಅಂದರೆ ಯೂನಿವರ್ಸಿಟಿ ಟ್ಯಾಲೆಂಟ್ ಎಕ್ವಿಸಿಷನ್ ಆಗಿರೋದ್ರಿಂದ ಇದು ಮಾಸ್ ರಿಕ್ರೂಟ್ಮೆಂಟ್ ಟೈಪ್ ಆಗುತ್ತೆ. ಅಂದರೆ ತುಂಬ ಓಪನಿಂಗ್ಸ್ ಇದೆ ಇದರಲ್ಲಿ, ಈ ರೋಲಲ್ಲಿ. ಸೊ ಯಾರ್ಯಾರು ಜಾಬಿಗೆ ಈಗ ಟ್ರೈ ಮಾಡ್ತಾ ಇದ್ದೀರಾ, ಆಲ್ರೆಡಿ ನೀವು 2025ಅಲ್ಲಿ ಪಾಸ್ಡ್ ಔಟ್ ಆಗಿದ್ರು ಓಕೆ, ಅಥವಾ ಈ ವರ್ಷ ಪಾಸ್ ಔಟ್ ಆಗುವಂಥ ಸ್ಟೂಡೆಂಟ್ ಆಗಿದ್ದರು ದಯವಿಟ್ಟು ಅಪ್ಲೈ ಮಾಡಿ. ಇನ್ ಕೇಸ್ ನೀವು ಟ್ರೈ ಮಾಡ್ತಾ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಫ್ರೆಂಡ್ಸು, ನಿಮ್ಮ ಸೀನಿಯರ್ಸು, ನಿಮ್ಮ ನೇಬರ್ಸು ಯಾರಾದರೂ ಜಾಬಿಗೆ ಟ್ರೈ ಮಾಡ್ತಾ ಇದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಇದು ತುಂಬ ಲೊಕೇಶನಲ್ಲಿದೆ, ಅಕ್ರಾಸ್ ಇಂಡಿಯಾ ತುಂಬ ಲೊಕೇಶನ್ ಇದೆ. ಯಾವ್ಯಾವ ಲೊಕೇಶನ್ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಇದು ಅವ್ರಿಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಿಗೆ ನೀಡ್ ಇದೆ ಅವರಿಗೆ ಇದನ್ನು ಶೇರ್ ಮಾಡಿ. ಓಕೆ, ಕಂಪನಿ ಬಂದುಬಿಟ್ಟು ಅಮೆಝಾನ್. ಅದೇ ರೀತಿ ನಾವು ಜಾಬ್ ಅಪ್ಡೇಟ್ಸ್ಗಳಿರ್ಬೋದು ಅಥವಾ PUC ಇಂಜಿನಿಯರಿಂಗ್ ರಿಲೇಟೆಡ್ಗಳ ಇನ್ಫಾರ್ಮೇಷನ್ ಇರ್ಬೋದು, ಅದನ್ನು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದು ಬಂದುಬಿಟ್ಟು ಜಾಬ್ ಅಪ್ಡೇಟ್ಸ್ಗಳಿಗೆ ಮಾತ್ರ ಈ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು. ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ನೀವೀಗ ಇಂಜಿನಿಯರಿಂಗ್ ಓದ್ತಾ ಇದ್ದರೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಏನೇನು ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡ್ಕೊಳ್ಬೋದು ಅನ್ನೋದನ್ನು ಇನ್ನೊಂದು ಯೂಟ್ಯೂಬ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ, ಅದನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದೇ ರೀತಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದರದ್ದು ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ಸ್ಟಾಗ್ರಾಮನ್ನು ಕೂಡ ನೀವು ಫಾಲೋ ಮಾಡ್ಬೋದು, ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಓಕೆ, ಸೊ ಇಂಥ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಬೇರೆಯವ್ರ ಜೊತೆನೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಸಾಫ್ಟ್ವೇರ್ ಡೆವ್ ಇಂಜಿನಿಯರ್ 1 ಅಮೆಝಾನ್ ಯೂನಿವರ್ಸಿಟಿ ಟ್ಯಾಲೆಂಟ್ ಅಕ್ವಿಸಿಷನ್ನು. ಅಂದರೆ ಅಮೆಝಾನ್ ಅವರು ಹೆಚ್ಚಾಗಿ ಎಲ್ಲ ಕಾಲೇಜ್ಗಳಿಗೂ ವಿಸಿಟ್ ಮಾಡೋದಿಲ್ಲ, ಕೆಲವೊಂದು ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾರೆ. ಸೊ ಎಟ್ ಅಮೆಝಾನ್ ವಿ ಹೈಯರ್ ದ ಬೆಸ್ಟ್ ಮೈಂಡ್ಸ್ ಇನ್ ದ ಟೆಕ್ನಾಲಜಿ ಟು ಇನೋವೇಟ್ ಆ್ಯಂಡ್ ಬಿಲ್ಡ್ ಆನ್ ಬಿಹಾಫ್ ಆಫ್ ಅವರ್ ಕಸ್ಟಮರ್ಸ್. ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕೇಳಿ. ಕೊಲಾಬರೇಟ್ ವಿತ್ ದ ಎಕ್ಸ್ಪೀರಿಯನ್ಸ್ಡ್ ಕ್ರಾಸ್ ಡಿಸಿಪ್ಲಿನರಿ ಅಮೆಝಾನಿಯನ್ಸ್ ಟು ಕನ್ಸೀವ್ ಡಿಸೈನ್ ಆ್ಯಂಡ್ ಬ್ರಿಂಗ್ ಇನೋವೇಟಿವ್ ಪ್ರಾಡಕ್ಟ್ಸ್. ಗೊತ್ತಿದೆ, ಅಮೆಝಾನ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಸೊ ಡಿಸೈನ್ ಆ್ಯಂಡ್ ಬಿಲ್ಡ್ ಇನೋವೇಟಿವ್ ಟೆಕ್ನಾಲಜೀಸ್ ಇನ್ ಅ ಲಾರ್ಜ್ ಡಿಸ್ಟ್ರಿಬ್ಯೂಟಿವ್ ಕಂಪ್ಯೂಟಿಂಗ್ ಎನ್ವೈರನ್ಮೆಂಟ್ ಆ್ಯಂಡ್ ಹೆಲ್ಪ್ ಲೀಡ್ ಫಂಡಮೆಂಟಲ್ ಚೇಂಜಸ್ ಇನ್ ದ ಇಂಡಸ್ಟ್ರಿ. Create solutions to run predictions on the distributed systems with exposure to innovative technologies at incredible scale and speed. Design and code the right solutions to starting with broadly defined problems. Work in an agile environment to deliver high quality software. ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ ಕೇಳಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆರ್ ಅಬೌವ್ ಇನ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ರಿಲೇಟೆಡ್ ಫೀಲ್ಡ್ ಯಾವುದಾದ್ರೂ ಓಕೆ. ಬ್ಯಾಚುಲರ್ಸ್ ಡಿಗ್ರಿ ಆದರೂ ಓಕೆ, ಅಥವಾ ಮಾಸ್ಟರ್ಸ್ ಆದರೂ ಓಕೆ, PhD ಆದರೂ ಓಕೆ. ಬೇಸಿಕ್ ಇಸ್ ಬ್ಯಾಚುಲರ್ಸ್ ಡಿಗ್ರಿ. ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲಿ ಇರಲಿಕ್ಕೆ ಹೋಗಿ ಇದು ಇಂಜಿನಿಯರಿಂಗೂ ಆಗ್ಬೋದು, ಅಥವಾ ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆದರೂ ಹೋಗುತ್ತೆ, MCAಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನಾಲೆಜ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್, ಅದು ಗೊತ್ತಿದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ ಇರ್ಬೋದು, ಅಲ್ಗೋರಿದಮ್ ಡಿಸೈನ್ ಇರ್ಬೋದು, ಡೇಟಾ ಸ್ಟ್ರಕ್ಚರ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಕಾಂಪ್ಲೆಕ್ಸಿಟಿ ಅನಾಲಿಸಿಸ್ ಕೇಳ್ತಾರೆ. ಸೊ ಇದು ನಿಮಗೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮಲ್ಲಿ ಬರುತ್ತೆ. ಡೇಟಾ ಸ್ಟ್ರಕ್ಚರ್ಸು ಅದು ಬಿಟ್ಟರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾಲೆಜ್ ಯಾವುದಿರಬೇಕು, ಯಾವುದಾದ್ರೂ ಒಂದಿದ್ರೂ ಓಕೆ, ಈದರ್ C ಆರ್ C++. ಇನ್ನು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಲ್ಲಿ ನಿಮಗೆ ಪೈಥಾನ್ ಅಥವಾ ಜಾವಾ ಆರ್ ಪರ್ಲ್, ಎನಿಥಿಂಗ್ ಈಸ್ ಫೈನ್. ಓಕೆ, ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಕೂಡ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಹೇಳಿಕೊಟ್ಟಿರ್ತಾರೆ. ಬಟ್ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸ್ಟ್ರಾಂಗ್ ಇದ್ದರೆ ಒಳ್ಳೆಯದು. ಪೈಥಾನ್ ಕೇಳ್ತಾ ಇದ್ದಾರೆ, ಅದ್ರ ಜೊತೆ ನಿಮಗೆ C ಆರ್ C++ ಬೇಕೇ ಬೇಕು. ಯಾವುದಾದ್ರೂ ಒಂದು, ಜಾವಾ ಇಸ್ ಆಲ್ಸೋ ಫೈನ್. ಓಕೆ, ಸೊ ಪ್ರೀವಿಯಸ್ ಟೆಕ್ನಿಕಲ್ ಇಂಟರ್ನ್ಶಿಪ್ ಮಾಡಿದ್ದಿದ್ರೆ ದಟ್ ಈಸ್ ಗುಡ್, ವೆಲ್ ಆ್ಯಂಡ್ ಗುಡ್. ಎಕ್ಸ್ಪೀರಿಯನ್ಸ್ ವಿತ್ ಡಿಸ್ಟ್ರಿಬ್ಯೂಟೆಡ್ ಮಲ್ಟಿ ಟೈರ್ಡ್ ಸಿಸ್ಟಮ್ಸ್, ಅಲ್ಗೋರಿದಮ್ಸ್ ಆ್ಯಂಡ್ ರಿಲೇಷನಲ್ ಡೇಟಾಬೇಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ವಿತ್ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸಸ್, ಓಕೆ, ಸಿಸ್ಟಮ್ಸ್ ಬಗ್ಗೆ, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಬಗ್ಗೆ. ಸೊ ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಆಪ್ಟಿಮೈಸೇಷನ್ ಮೆಥಮೆಟಿಕ್ಸ್ ಸಚ್ ಆಸ್ ಲೀನಿಯರ್ ಪ್ರೋಗ್ರಾಮಿಂಗ್, ಇದು ಬೇಸಿಕ್ ಇದು. ಆ್ಯಂಡ್ ನಾನ್ ಲೀನಿಯರ್ ಆಪ್ಟಿಮೈಸೇಷನ್, ಲೀನಿಯರ್ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳ್ತಾರೆ, ನಾನ್ ಲೀನಿಯರ್ ಆಪ್ಟಿಮೈಸೇಷನ್ನು. ಎಫೆಕ್ಟಿವ್ಲಿ ಆರ್ಟಿಕ್ಯುಲೇಟ್ ಟೆಕ್ನಿಕಲ್ ಚಾಲೆಂಜಸ್ ಆ್ಯಂಡ್ ಸೊಲ್ಯೂಷನ್ಸ್, ಟೆಕ್ನಿಕಲ್ ಚಾಲೆಂಜಸ್ ಮತ್ತು ಸೊಲ್ಯೂಷನನ್ನು ಆರ್ಟಿಕ್ಯುಲೇಟ್ ಮಾಡುವಂತಹ ಇದಿರಬೇಕು ನಿಮಗೆ. ಅದಾದ ನಂತರ ಅಡಾಪ್ಟೆಡ್ ಆ್ಯಂಡ್ ಎಟ್ ಹ್ಯಾಂಡ್ಲಿಂಗ್ ಆಂಬಿಗ್ಯೂಯಸ್ ಆರ್ ಅನ್ಡಿಫೈನ್ಡ್ ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಎಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ಲಿ. ಸೊ ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಬೇಸಿಕಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ಅದು ಬಿಟ್ಟರೆ ನಿಮ್ಮದು ಅಲ್ಗೋರಿದಮ್ ಇರ್ಬೋದು, ಡೇಟಾ ಸ್ಟ್ರಕ್ಚರ್ಸ್ ಇರ್ಬೋದು.
ಸೊ ಅದ್ರ ಬಗ್ಗೆ ತುಂಬ ಕೇಳ್ತಾರೆ. ಈಗ ನಿಮಗೆ ಜಾಬ್ ಡೀಟೇಲ್ಸ್ ಕೇಳಿದರೆ ಬೆಂಗಳೂರಲ್ಲಿದೆ, ಹೈದರಾಬಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಚೆನ್ನೈಯಲ್ಲಿದೆ, ಡೆಲ್ಲಿಯಲ್ಲಿದೆ. ಸೊ ಇದು ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಯಾರ್ಯಾರು ಜಾಬ್ ಓಪನಿಂಗ್ಸ್ಗೆ ನೋಡ್ತಾ ಇದ್ದಾರೆ, ಇದು ನೋಡ್ಕೊಳ್ಳಿ. ಅಮೆಝಾನ್ ಇಸ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಸೊ ಟೆಕ್ನಿಕಲ್ ನಾಲೆಜ್ ಸ್ಟ್ರಾಂಗ್ ಇರಲೇಬೇಕಾಗುತ್ತೆ ಕಂಪಲ್ಸರಿ. ಯಾಕಂದರೆ ಅಮೆಝಾನಲ್ಲಿ ವರ್ಕ್ ಮಾಡೋದೇ ಎಷ್ಟೋ ಜನರ ಡ್ರೀಮ್ ಆಗಿರುತ್ತೆ. ಸೊ ಒಳ್ಳೆ ಕಂಪನಿ. ನಿಮ್ಮ ಏನು ಕರಿಯರನ್ನು ಈ ರೀತಿಯ ಕಂಪನಿಯಲ್ಲಿ ಸ್ಟಾರ್ಟ್ ಮಾಡಿದರೆ ಡೌನ್ ದ ಲೈನು ನಿಮ್ಮ ಕರಿಯರ್ ಗ್ರೋತ್ ಗ್ರಾಫ್ ಅನ್ನೋದು ತುಂಬ ಟಾಪಲ್ಲಿರುತ್ತೆ. ಸೊ ತುಂಬ ಟೆಕ್ನಿಕಲ್ ನಾಲೆಜ್ ಇರಲೇಬೇಕು ಕಂಪಲ್ಸರಿ. ಅಟ್ಲೀಸ್ಟ್ ನಿಮ್ಮದು ಬೇಸಿಕ್ ಟು ಮೀಡಿಯಮ್ ಲೆವೆಲ್ ಆದರೂ ಇಂಟರ್ಮೀಡಿಯೇಟ್ ಲೆವೆಲ್ ಆದರೂ ಇರಲೇಬೇಕು. ಹೈ ಲೆವೆಲ್ ಇಲ್ಲದೆ ಇದ್ದರೂ ಕೂಡ ಬೇಸಿಕ್ ಟು ಇಂಟರ್ಮೀಡಿಯೇಟ್ ಆದರೂ ಇರಲೇಬೇಕಾಗುತ್ತೆ, ಕಂಪಲ್ಸರಿ ಇರಲೇಬೇಕಾಗುತ್ತೆ. ಓಕೆ, ಸೊ ಯಾರ್ಯಾರಿಗೆ ತುಂಬ ಟೆಕ್ನಿಕಲ್ ನಾಲೆಜ್ ಇದ್ದು ಆನ್ ಕ್ಯಾಂಪಸ್ ಆಗದೇ ಇದ್ದರೆ ಅಥವಾ ಆನ್ ಕ್ಯಾಂಪಸ್ ಆಗಿಯೂ ಕೂಡ ಅಮೆಝಾನ್ ಅಂತ ಕಂಪನಿಯಲ್ಲಿ ನಾನು ವರ್ಕ್ ಮಾಡಬೇಕು ಅಂತಿದ್ರೆ ಅವರಿಗೆ ಇದನ್ನು ಶೇರ್ ಮಾಡಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆದಷ್ಟು ಬೇಗ ಅಪ್ಲೈ ಮಾಡಿ. ಒಳ್ಳೆಯ ಕಂಪನಿ, ಬಟ್ ಟೆಕ್ನಿಕಲ್ ನಾಲೆಜ್ ಬೇಕೇ ಬೇಕು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಇದೇ ರೀತಿ ನಾನು ಜಾಬ್ ಓಪನಿಂಗ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮ್ಗೆ ಇದು ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಫ್ರೆಶರ್ ಜಾಬ್ ಓಪನಿಂಗ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ. BCA, MCA, ಎನಿ ಗ್ರ್ಯಾಜುಯೇಟ್ಸ್, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎನಿ ಗ್ರ್ಯಾಜುಯೇಟ್ಸ್, ಆರ್ EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆರ್ ಏನು ಹೇಳ್ತಾರೆ ನಿಮ್ಮದು ಮೆಕ್ಯಾನಿಕಲ್ ಸಿವಿಲ್ ರಿಲೇಟೆಡ್ ನನಗೆ ತುಂಬ ಕಡಿಮೆ ಸಿಗುತ್ತೆ. ಬಟ್ ಅದರ್ ಕಂಪನಿ ಅದರ್ ಬ್ರಾಂಚಸ್ ರಿಲೇಟೆಡ್ ಎಲ್ಲದೂ ಸಿಗುತ್ತೆ. ಅದೆಲ್ಲದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ರೀಚ್ ಯು ಆನ್ ಟೈಮ್. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.